ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ವಿಪ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮಲಾನಶ್ರೀರಮೃತವಿಶದೈರಂಶವಿಪ್ಲಾವಯನ್ ಮಾಮಾವಿರ್ಭೂಯಾದನಗಮಹಿಮಾ ಮಾನಸೇ ವಾಗಧೀಶಃ. ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯ ಮನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮ ನಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ಶ್ರೀ ಗುರುಭ್ಯೋ ನಮಃ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿವಾದ್ಯಮೀಶ ವಂದೇ ಭುವಗ್ರಂ ಅಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರೇ. ವೇದವ್ಯಾಸರ ಮಹಾಭಾರತದ ಚಿಂತಕರಿಗೆ ವಂದನೆಗಳು. ಶಾಂತಿ ಪರ್ವದ 510ನೆಯ ಪ್ರವಚನ. ಅದಾಗಲೇ ಒಡವಾಮುಖನ ಚಿಂತನೆಯನ್ನು ಕೇಳಿದ್ದಾರೆ. ಹೀಗಾಗಿ ಅದರ ಬಗ್ಗೆ ಒಂದು ವಿಸ್ತೃತವಾದ ಚಿಂತನೆ ವೈಶಂಪಾಯನರು ನಡೆಸಿಕೊಡ್ತಾ ಇದ್ದಾರೆ. ಇದೊಂದು ಶುದ್ಧವಾದ ಪ್ರಕರಣ, ನಾರಾಯಣೀಯ ಪ್ರಕರಣ ಅಂತ ಇದಕ್ಕೆ ಹಿಂದಿನ ಪರಂಪರೆಯಲ್ಲಿ ಅದನ್ನು ಗಮನಿಸಿದ್ದಾರೆ, ಗುರುತಿಸಿದ್ದಾರೆ. ಅಂದರೆ ಬದರಿಯ ನರನಾರಾಯಣನ ಚಿಂತನೆ ಎನ್ನುವ ನೆಲೆಯಲ್ಲಿಯೂ ಶ್ವೇತದ್ವೀಪದ ನಾರಾಯಣನ ಅನುಸಂಧಾನದಲ್ಲಿಯೂ ಇದು ಹರಡಿದೆ. ಹೀಗಾಗಿ ಇಲ್ಲಿ ಸೃಷ್ಟಿಯ ಆರಂಭದಲ್ಲಿನ ಕತೆ ಸೃಷ್ಟಿಯಾಗಿದೆ, ಬ್ರಹ್ಮನ ಸೃಷ್ಟಿ ನಡೆದಿದೆ ಅಂದಾಗ ಅಲ್ಲಿ ಪದ್ಮಪತ್ರದಲ್ಲಿ ನೆಲೆಗೊಂಡ 2 ಬಿಂದು ಜಲಬಿಂದುವಿನಿಂದ ಮಧುಕೈಟಭರು ಬಂದಿದ್ದಾರೆ ಅಂತ ಕತೆ ಕೇಳಿದ್ದೇವೆ. ಒಬ್ಬ ತಮೋಗುಣದವ, ಇನ್ನೊಬ್ಬ ರಜೋಗುಣದವ ಅಂತ ಹೇಳಿ, ಮಧು ಬಣ್ಣದವನಾದ್ರಿಂದ ಅವನು ಮಧುವಾದ, ಇನ್ನೊಬ್ಬ ಕಠಿಣನಾದ್ರಿಂದ ಕೈಟಭನಾದ ಅಂತ. ಅವರಿಬ್ಬರು ನೋಡಿದರು ಕಮಲದ ನಾಳವನ್ನು. ಹಾಗಾಗಿ ಅಲ್ಲಿ ಓಡಿದ್ರು. ತಾವು ಅಭ್ಯಧಾವತಾಂ ಶ್ರೇಷ್ಠವು ತಮೋರಜು ಗುಣಾನ್ವಿತವು. ಓಡುವುದು ಮತ್ತೆ ತೊಂದರೆಗೊಳಿಸುವುದು, ಇದು 2 ಗುಣಗಳು ರಾಜಸ ತಾಮಸ. ಓಡಾಡುವುದು, ಹಾರಾಡುವುದು, ಸಾಹಸಗಳನ್ನು ನಡೆಸುವುದು ಅದು ರಾಜಸವಾದ ಗುಣಗಳು. ಬಡಿಯುವುದು, ಕೊಲ್ಲುವುದು, ಹಿಂಸಿಸುವುದು, ಹೆದರಿಸುವುದು ಇವೆಲ್ಲ ತಾಮಸ ಗುಣಗಳು. ಹೀಗಾಗಿ ಅವರಿಬ್ಬರು ತಮಗೆ ಗುಣಕ್ಕೆ ಅನುಗುಣವಾದಂತಹ ಚರ್ಯೆಯನ್ನು ನಡೆಸಿಕೊಡ್ತಾ ಇದ್ದಾರೆ. ಬಲವಂತವು, ಗದಾಹಸ್ತವು. ನೋಡಿ, ಸೃಷ್ಟಿಯಲ್ಲೇ ಗದೆಯನ್ನು ಹೊತ್ತು ತಂದಿದ್ದಾರೆ ಅವರು. ಹಾಗಾಗಿ ಹೊಡೆಯುವ ಚಟ ಉಂಟು ಅಂತಾಯಿತು, ಆಯುಧಗಳು ಉಂಟು ಅಂತಾದರೆ ಇನ್ನೊಬ್ಬರ ಆಯುಷ್ಯವನ್ನು ಕದೀತದೆ ಅಂತ ಅರ್ಥ, ತೆಗೀತದೆ ಅಂತ ಅರ್ಥ. ಅದರ ಜೊತೆಯಲ್ಲಿ ಹೋರಾಡುವಾಗ ಅವನ ಆಯುಷ್ಯ ಹೋಗ್ಬೋದು, ಹೋಗುವುದಿಲ್ಲ ಅಂತೇನು ಹೇಳಲಿಕ್ಕೆ ಆಗುವುದಿಲ್ಲ. ಹೀಗಾಗಿ ಗದೆಯನ್ನು ಹೊತ್ತು ತಂದಿದ್ದಾರೆ, ಬಲಿಷ್ಠರಿದ್ದಾರೆ. ಬಲಿಷ್ಠರಿರಲಿಕ್ಕೆ ಕಾರಣವೂ ಉಂಟು, ಅವರೊಳಗೆ ಪ್ರಾಣನ ಪ್ರವೇಶವೂ ಇದೆ. ಅಂದರೆ ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ಒಂದು ಸಾತ್ವಿಕವಾದಂತಹ ಮುಖ ಇರ್ತದೆ, ವ್ಯೂ ಇರ್ತದೆ. ಎಲ್ಲೇ ಒಂದು ಎಡೆಯಲ್ಲಿ, ಈಗ ಧೃತರಾಷ್ಟ್ರ ದುರ್ಯೋಧನನ ಅಪ್ಪ, ಶುದ್ಧ ಕಲಿಯ ಪರಿಪೂರ್ಣವಾದ ಪ್ರಭಾವಕ್ಕೆ ಒಳಗಾಗುವವನಾಗಿ ಕಲಿಯನ್ನೇ ಹೆತ್ತವ, ಅವನ ಜೊತೆಯಲ್ಲೇ ಊಟ ಮಾಡುವವ, ಪ್ರತಿನಿತ್ಯ ಅವನ ದರ್ಶನಕ್ಕೆ ಪಾತ್ರ. ಇವ ಕಾಣದಿದ್ರು ಅವನಿವನ್ ಕಾಣ್ತಾನಲ್ಲ, ಹಾಗಾಗಿ ದರ್ಶನಕ್ಕೆ ಪಾತ್ರನಾಗುವವ ಅಂದೆ. ಆದರೂ ವ್ಯಾಸರ ಮಗನಾಗಿ ಹುಟ್ಟಿದ್ದಾನಲ್ಲ, ಅದೊಂದು ಸಾತ್ವಿಕವಾದ ಎಳೆ ಅಲ್ಲಿದೆ, ವ್ಯಾಸರ ಸೃಷ್ಟಿ ಅದು. ಅಷ್ಟೇ ಅಲ್ಲದೆ ಅವನು ಸಹಜವಾಗಿ ಸ್ವಭಾವತಃ ಅವನು ಗಂಧರ್ವ, ಒಳ್ಳೆಯವನೇ. ಹೀಗಾಗಿ ಎಷ್ಟು ಪ್ರಭಾವಿತನಾಗಿದ್ದರೂ ಎಲ್ಲೋ ಒಂದು ಎಳೆಯಲ್ಲಿ ಸ್ವಭಾವ ಕೆಲಸ ಮಾಡ್ತದೆ. ಆದ್ದರಿಂದ ದೇವರ ಬಗ್ಗೆ, ಕೃಷ್ಣನ ಬಗ್ಗೆ ಬಹಳ ದೊಡ್ಡ ಮಟ್ಟಿನ ಶುದ್ಧವಾದಂತಹ ಚಿಂತನವನಲ್ಲಿ ಮಡುಗಟ್ಟಿತ್ತು. ಪೂರ್ಣವಾದಂತಹ ಕೆಟ್ಟವನೇ ಆಗಿದ್ರೂ ಒಳ್ಳೆಯ ಪರಿಸರಕ್ಕೆ ಅವನು ಬರಬೇಕಾದ್ರೆ ಒಳ್ಳೆಯ ಒಂದು ಫೋರ್ಸ್ ಇರ್ತದೆ. ಹಾಗಾಗಿ ದೇವರ ಜೊತೆಯಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಉಂಟು ಅಂತಾದರೆ
ದೇವರ ವಿಷಯದಲ್ಲಿ ಅಲ್ಲಿ ಸೃಷ್ಟಿಯನ್ನು ಪಡಿಬೇಕು ಅಂತಾದರೆ ಆ ಮಧುಕೈಟವರಿಗೂ ಅಲ್ಲಿ ಒಂದು ಸಾತ್ವಿಕವಾದ ಪ್ರವೃತ್ತಿಗಾಗಿ ಕಾರಣವಾಗಿ ಪ್ರಾಣನ ಪ್ರವೇಶ ಉಂಟು. ಹೇಗೂ ಸರ್ವತ್ರ ದೇವರಿದ್ದೇ ಇದ್ದಾನೆ. ಅಷ್ಟೇ ಅಲ್ಲದೆ ದೇವರ ಪರಿವಾರದವರು ಸಹ ತತ್ವಕ್ಕನುಗುಣವಾಗಿ ಇದ್ದೇ ಇರ್ತಾರೆ. ಕೆಲಸ ಎಷ್ಟು ಮಾಡ್ತಾರೆ ಎನ್ನುವುದು ಬೇರೆ ವಿಷಯ. ಹಾಗಾಗಿ ಎಲ್ಲರ ವಿಜ್ಞಾನಮಯ ಕೋಶದಲ್ಲಿ ಚತುರ್ಮುಖನೇ ಇರದಾಗಿ ಎಲ್ಲರೂ ಸರ್ವಜ್ಞರೇನಲ್ಲ ತಾನೇ. ಎಲ್ಲರೂ ಭಗವಂತನ ಪ್ರೀತಿಗೆ ಆಗುವಂತಹ ಜ್ಞಾನಿಗಳು ಅಲ್ಲ ತಾನೇ. ಅದು ವಿಜ್ಞಾನಮಯ ಕೋಶ ಇದ್ದ ತಕ್ಷಣ, ಮನೋಮಯ ಕೋಶ ಇದ್ದ ತಕ್ಷಣ, ಅದಕ್ಕೆ ಅಭಿಮಾನಿಯಾದ ಬ್ರಹ್ಮರುದ್ರ ಇದ್ದ ತಕ್ಷಣ ಅವನು ದೇವರ ಬಗ್ಗೆ ಎಚ್ಚರಾಗಿದ್ದಾನೆ ಹೇಳಲಿಕ್ಕೆ ಆಗುವುದಿಲ್ಲ. ಅದರ ಮೇಲೆ ಕಲ್ಯಾದಿಗಳ ಪ್ರಭಾವ ಹೆಚ್ಚಿರ್ತದೆ. ಅಭಿಮಾನಿಗಳು 3 ಪ್ರಕಾರದಲ್ಲಿ ಇದ್ದಾರೆ ಮನುಷ್ಯರಲ್ಲಿ ತತ್ವಕ್ಕೆ: ಸಾತ್ವಿಕರು, ರಾಜಸರು, ತಾಮಸರು ಅಂತೇಳಿ. ಕೆಟ್ಟವರು, ಅದನ್ನು ನಿಯಮನ ಮಾಡುವವರಿದ್ದಾರೆ, ಕಾಲನೇಮ್ಯಾದಿಗಳು. ಹೀಗಾಗಿ ಇವರಲ್ಲಿ ಬಲ ಎನ್ನತಕ್ಕದ್ದು ಇರ್ಲಿಕ್ಕೆ ಹೋಗಿ ಬಳಿತ್ಥ ತತ್ವಪುಷೆ ಅಂತ ಬಲಾತ್ಮಕವಾದದ್ದು ಪ್ರಾಣತತ್ವ. ಆದ್ದರಿಂದ ಇವರು ಪ್ರಾಣನ ಅಧಿಷ್ಠಾನಕ್ಕೆ ಒಳಗಾಗಿ ನಿಂತಿದ್ದಾರೆ. ಹೀಗಾಗಿಯೇ ಬ್ರಹ್ಮದೇವರಿಗೆ ತೊಂದರೆ ಪಡಿಸುವಲ್ಲಿಯೂ ದೇವರ ಜೊತೆಯಲ್ಲಿ ಹೋರಾಡುವಲ್ಲಿಯೂ ಅವರಿಗೊಂದು ವಿಶಿಷ್ಟವಾದಂಥ ಯೋಗ್ಯತೆ ಇತ್ತು. ಇಲ್ಲಾದರೆ ಕ್ಷಣ ಮಾತ್ರದಲ್ಲಿ ಸಾಯುವವರಲ್ವ, ಏನು ವಿಶೇಷ ಉಂಟು? ಹಾಗಾಗಿ ದೇವರ ಆಟ ಇತ್ತು. ಅವರು ಪದ್ಮ ನಾಳಾನುಸಾರಿಣು ಪದ್ಮದ ದಂಟನ್ನು ನೋಡಿಕೊಂಡು ಹೊರಟರು. ದೇಟಿನ ಮೇಲೆ ಅದರ ತೊಟ್ಟಿನ ಆಧಾರದಲ್ಲಿ ಆಗ ಸಿಕ್ಕಿದವರಿಗೆ ದದುಶಾತೆ ಅರವಿಂದಸ್ಥಂ, ಕಮಲದಲ್ಲಿ ಕೂತವನನ್ನು ಬ್ರಹ್ಮಾಣಂ ಅಮಿತಪ್ರಭಂ, ಭಾರಿ ಚಂದವಾದಂತಹ ಶೋಭೆಯನ್ನು ಪಡೆದಿರುವ ದೇವರ ಅಮಿತನಾದಂತಹ ಭಗವಂತನೆಡೆಗೆ ತಮ್ಮ ಚಿಂತನೆಯನ್ನು ಓಡಿಸುತ್ತಿರುವ ಪೂರ್ಣನಾದ ವ್ಯಕ್ತಿ, ಜೀವ ಜಾತಿಯಲ್ಲಿಯೇ ಪೂರ್ಣವಾದ ವ್ಯಕ್ತಿತ್ವವುಳ್ಳವನನ್ನು ಕಂಡ್ರು. ಅವನಾಗ ವೇದ ಸೃಷ್ಟಿ ಮಾಡುತ್ತಾ ಇದ್ದಾನೆ. ಸೃಜಂತಂ ಪ್ರಥಮಂ ವೇದಾನ್ ಚತುರಶ್ಚತುರ ಚಾರು ವಿಗ್ರಹಾನ್, ಬಹಳ ಚಂದವಾದಂಥ ವ್ಯಕ್ತಿಗಳನ್ನು ಸೃಷ್ಟಿ ಮಾಡುತ್ತಾ ಇದ್ದಾರೆ. ವೇದಾಭಿಮಾನಿಗಳ ಸೃಷ್ಟಿ ಆಗ್ತಾ ಇದೆ. 4 ಜನರು ವೇದಾಭಿಮಾನಿಗಳು ಚತುರ್ಮುಖನ 4 ಮೂಲೆಯಿಂದ ಹೊರಟು ಬರ್ತಾ ಇದ್ದಾರೆ. ಇವರು ನೋಡಿದ್ರು ಆ ಹೊತ್ತಿನಲ್ಲಿ ಕೂಡಲೇ ಸಹಸಾ ಜಗೃಹುದು ವೇದಾನ್ ಬ್ರಹ್ಮಣಃ ಪಶ್ಯತಸ್ತದ. ಆ ವೇದಗಳನ್ನು ಇವರು ಹಿಡಿದು ಬಿಟ್ರು, ಬಂಧನ ಮಾಡಿಕೊಂಡ್ರು. ಕೈಯಲ್ಲಿ ಅಮುಕಿ ಆಯಿತು. ಚತುರ್ಮುಖ ನೋಡ್ತಾನೆ ಇದ್ದಾನೆ, ಬಂದದ್ದಷ್ಟೇ ವೇದ, ಅದನ್ನು ಕೊಳ್ಳೆ ಹೊಡೆದು ಬಿಟ್ರಿ ಇವರು. ಆ ಅಭಿಮಾನಿ ದೇವತೆಗಳನ್ನು, ವಿಗ್ರಹ ರೂಪದಲ್ಲಿ ಬಂದವರನ್ನು ಅವರನ್ನು ಇವರು ಬಲಾತ್ಕಾರದಲ್ಲಿ ಹೊತ್ಕೊಂಡು ಹೋಗಿಯಾಗಿ ರಸಾಂ ವಿವಿಶುದು ಸ್ಥೂರ್ಣಂ ಉದಕ್ ಪೂರ್ವೇ ಮಹೋದದು. ಆ ಪ್ರಳಯ ಸಮುದ್ರ ಅದೇನೀಗ ಸೃಷ್ಟಿ ಆರಂಭ. ಹಾಗಾಗಿ ಅವರು ಪೂರ್ವ ಉತ್ತರದಲ್ಲಿ ಸೀದಾ ನೀರಿನೊಳಗೆ, ಈಶಾನ್ಯದಲ್ಲಿ ನೀರಿನೊಳಗೆ ಮುಳುಗಿಬಿಟ್ಟಿದ್ದಾರೆ. ರಸಾತಳದವರೆಗೆ, ಅತ್ಯಂತ ಆಳಕ್ಕೆ, ನೆಲದ ಆಳಕ್ಕೆ ಅದನ್ನು ಎಳ್ಕೊಂಡು ಹೋಗಿದ್ದಾರೆ. ಬ್ರಹ್ಮದೇವ ಮಿಗ ನೋಡ್ತಾ ಇದ್ದಾನೆ. ಆದ ಘಟನೆ ಬಹಳಷ್ಟು ಪರಿತಾಪದಿಂದ ಸಂಕಟವನ್ನು ತೋಡಿಕೊಳ್ಳುತ್ತಾನೆ. ಏನು ಕತೆ ಇದು? ವೇದಾಮೇ ಪರಮಂಚಕ್ಷು, ನನ್ನ ಕಣ್ಣು ವೇದಗಳು, 8 ವೇದಗಳು, 4 ವೇದಗಳು, 4 ವೇದಗಳು, 4 ಮೂರೆಯಲ್ಲಿ 4 ವೇದಗಳು, ಅದರ ಜೊತೆಯಲ್ಲಿ 4 ಉಪವೇದಗಳು ಬೇಕಾದರೆ. ಅಷ್ಟೇ ಅಲ್ಲದೆ 4 ಪೌರುಷೇಯಗಳು, 4 ಅಪೌರುಷೇಯಗಳು. ಹೀಗಾಗಿ ವೇದಗಳು ನನ್ನ ಕಣ್ಣುಗಳು. ನಾನು ಕಣ್ಣಿಲ್ಲದವನಾಗಿ ಬಿಡುತ್ತೇನೆ, ಅಂಧನಾಗಿ ಹೋಗ್ತೇನೆ. ವೇದಾಮೇ ಪರಮಂ ಬಲಂ, ನನಗೆ ವೇದವೇ ಬಲ, ಗಟ್ಟಿ. ನಾನೀಗ ಅಬಲನಾಗ್ತೇನೆ, ದುರ್ಬಲನಾಗ್ತೇನೆ, ನನಗೆ ಯಾವುದು ಇನ್ನೇನು ಸಪೋರ್ಟ್ ಇಲ್ಲ ಆಗ್ತದೆ. ವೇದಾಮೇ ಪರಮಂ ಧಾಮ, ನನಗೆ ದೊಡ್ಡ ಆಸರೆ ವೇದ ಅಂದರೆ. ನಾನೀಗ ನಿರಾಧಾರನಾಗ್ತೇನೆ, ನಾನು ನಿರಾಶ್ರಿತನಾಗ್ತೇನೆ, ನನಗೆ ಆಸರೆ ಇಲ್ಲ ಆಗ್ತದೆ. ವೇದಾಮೇ ಬ್ರಹ್ಮಚ ಉತ್ತಮಂ, ನನ್ನ ಪರಿಪೂರ್ಣತೆಗೆ, ನನ್ನ ಚಿಂತನೆ, ನನ್ನ ತಪಸ್ಸು ಅದು ಉತ್ತಮವಾಗಿ ವೇದವೇ, ನನ್ನ ದೇವರದು. ನಾನು ಕಳ್ಕೊಂಡೆ ಅಲ್ಲ, ಇಲ್ಲ ಆಯ್ತಲ್ಲ ನನಗೆ.
ಅಂಧಕಾರ ಹಿಮೇ ಲೋಕಾಹ, ಇನ್ನು ನನಗೆ ಕತ್ತಲೆ, ಇನ್ಯಾವುದು ಕಾಣುವುದಿಲ್ಲ. ನಾನು ವೇದದ ಮೂಲಕವೆಲ್ಲವನ್ನು ಗ್ರಹಿಸ್ತಾ ಇದ್ದೆ, ನಾನು ಕಣ್ಣು ಕೊಳ್ಕೊಂಡೆ ಆಗಿಬಿಟ್ನಲ್ಲ, ಅಂಧನಾಗ್ತೇನಲ್ಲ, ಏನು ಮಾಡಲಿ ನಾನು? ವೇದಾಂತತೆ ಹಿ ಕಿಂಕುರ್ಯಾಂ ಲೋಕಾನಂ ಸೃಷ್ಟಿಮುತ್ತಮಂ, ಜಗತ್ತನ್ನು ಇನ್ನು ಸೃಷ್ಟಿಸಬೇಕು ಅಂತ ಹೇಳಿಕೊಂಡು ನಾನು ವೇದದ ಮಾಧ್ಯಮದಲ್ಲಿ, ಶ್ರುತಿಯ ಚಿಂತನೆಯಲ್ಲಿ, ಗ್ರಂಥದ ನೆಲೆಯಲ್ಲಿ, ಶಾಸ್ತ್ರದ ಆಧಾರದಲ್ಲಿ ಯೋಚನೆ ಮಾಡಿಕೊಂಡ್ರೆ ಅದುವೇ ಇಲ್ಲ ಆಯ್ತಲ್ಲ. ಅದಿನ್ನು ಪ್ರತಿಭಾನಕ್ಕೂ ಒಳೆಯುವುದಿಲ್ಲ, ತೋರಿಕೆಗೂ ಸಿಗುವುದಿಲ್ಲ, ನೆನಪಿಗೂ ಬರಲಿಕ್ಕಿಲ್ಲ. ಆ ಪ್ರಕಾರವಾಗಿ ಅದರ ಮೇಲೆ ಬಲಾತ್ಕಾರ ಆಗಿದೆ, ಅದನ್ನು ಅದು ಬಿಡಲಾಗ್ತದೆ. ನಷ್ಟ ಆಯ್ತಲ್ಲ ಅಂತ ಹೇಳಿಕೊಂಡು ಮಗದೊಬ್ಬರ ದೈತ್ಯರಿಬ್ಬರ ಆಕ್ರಮಣಕ್ಕೆ ತುತ್ತಾದ ವೇದ ಅದು ಮತ್ತೆ ಸ್ಪಷ್ಟತೆಗೆ ಹೊರಗೆ ಬರುವುದಿಲ್ಲ ಎನ್ನುವ ನೆಲೆಯಲ್ಲಿ ಅಷ್ಟು ಪ್ರಖರವಾಗಿರತಕ್ಕಂತಹ ಇದೆಲ್ಲ ಬಹಳ ಸುಲಭವಾದ ಚಿಂತನೆಗಳು. ಯಾಜ್ಞವಲ್ಕ್ಯ ವೇದವನ್ನೇ ತ್ಯಾಗ ಮಾಡಿ ಹೋಗಲಿಲ್ವ ಹೇಗೋ ಹಾಗೆ, ಅದರಂತೆ ಇದು ಪ್ರಾತಿನಿಧಿಕ ಸಾಂಕೇತಿಕ ವಿಷಯ ಅಲ್ಲವೇ ಅಲ್ಲ, ಅದೊಂದು ವ್ಯವಸ್ಥಿತವೇ. ನೆರಳನ್ನು ಹಿಡಿಯುವುದಿಲ್ವಾ? ಅವಳು ಸಿಮ್ಮಿಕೆ ಇರಲಿಲ್ವಾ? ರಾಮಾಯಣ ಕಾಲದಲ್ಲಿ ನೆರಳು ಹಿಡಿಯುವವಳು, ಹನುಮಂತ ನೆರಳು ಹಿಡಿಯಲಿಲ್ವಾ? ಒಬ್ಬನ ನೆರಳನ್ನು ಹಿಡಿದುಕೊಂಡು ಅದಕ್ಕೆ ಗುದ್ದಿ ಆ ನೆರಳಿನ ಮೇಲೆ ಬಲಾತ್ಕಾರ ಮಾಡಿದರೆ ಅವನಿಗೆ ಹಿಂಸೆ ಆಗ್ತದೆ ಅಂದರೆ ಹೇಗಿರಬೇಡ? ಇದನ್ನು ಒಬ್ಬನ ಪ್ರತಿಕೃತಿ ಮಾಡಿ ಅದರ ಮೇಲೆ ಬಲಾತ್ಕಾರ ಮಾಡುವುದಿಲ್ವಾ? ಪುತ್ತಲಿಕಾ ಪ್ರಯೋಗ ಅಂತ ಹೇಳ್ತಾರೆ ಅದಕ್ಕೆ. ಮತ್ತೆ ಅದರಂತೆ ಚಿತ್ರಪಟದ ಮೇಲೆ ಕ್ರೌರ್ಯ ನಡೆಸುವುದಿಲ್ವಾ? ಅದಕ್ಕೊಂದು ಪ್ರಯೋಗದ ಹೆಸರಿದೆ. ಹೀಗಾಗಿ ಅನೇಕ ರೀತಿಯಲ್ಲಿ ಇದನ್ನು ಮಾಡಲಿಕ್ಕೆ ಬರ್ತದೆ. ಹಾಗಾಗಿ ವೇದಗಳನ್ನು, ಮಹಾಭಾರತ ದೊಡ್ಡದು ಹೇಳುವಾಗ ಎಲ್ಲ ಗ್ರಂಥಗಳನ್ನು ಕೆರೆತಾಗ ತೂಕಿದಾಗೆ ಅಂತ ಹೇಳಿದ್ರಲ್ಲ ಅವರು. ಯಾವುದು ಭಾರ ಅಂತ ನೋಡಿದ್ದೇನೆ ಅಂತ ಹೇಳಿ, ತುಲಾಭಾರ ಮಾಡಿದ್ದಾರೆ ಅಂತ ಹೇಳಿ, ತಕ್ಕಡಿಯಲ್ಲಿ ಇಟ್ಟಿದ್ದಾರೆ ಅಂತ. ತಕ್ಕಡಿಯಲ್ಲಿ ಇಡ್ಲಿಕ್ಕೆ ಅದು ಹೊತ್ತಗೆಯ ಪುಸ್ತಕವ? ಎಲ್ಲಿ ಮುದ್ರಣಗೊಂಡಿತ್ತು ಹೇಳಲಿಕ್ಕೆ? ಅಂದರೆ ಅದನ್ನು ಅಭಿಮಾನಿಕವಾಗಿ ಅದನ್ನು ಆವಾಹನೆಗೊಳಿಸತಕ್ಕಂಥ ವ್ಯವಸ್ಥೆಗಳು. ಅದರಂತೆ ಇಲ್ಲಿ ಕಳ್ಕೊಂಡದ್ದು ಅಂದರೆ ಕಳ್ಕೊಂಡದ್ದು. ಅದು ಹೊರಗೆ ಹಾರದಂತೆ ಆಸುರಿ ಶಕ್ತಿಗಳ ಪ್ರಭಾವದರೊಳಗೆ ಕೂತುಬಿಟ್ಟಿದೆ. ಹೀಗಾಗಿ ನಷ್ಟ ಆಯಿತು ಅಂತ ಬೊಬ್ಬೆ ಹೊಡಿತಾ ಇದ್ದಾನೆ. ನಾನು ಹೇಗೆ ಇನ್ನು ತಿಳ್ಕೊಂಡು ಏನು ಕೆಲಸ ಮಾಡಲಿ ಅಂತ ಜ್ಞಾನದ ಸೋರ್ಸೇ ಇಲ್ಲ ಆಯ್ತಲ್ಲ ಅಂತೇಳಿ. ಅಥವಾ ಮಮ ಮಹದ್ ದುಃಖಂ, ಭಾರಿ ನನಗೆ ಪೀಡೆ ಆಗ್ತಾ ಉಂಟು, ಸಂಕಟ ಆಗ್ತಾ ಇದೆ, ನೋವಾಗ್ತಾ ಇದೆ. ನೋಡಿ, ಚತುರ್ಮುಖನು ತನ್ನ ನೋವನ್ನು ತೋರ್ಪಡಿಸಿಕೊಂಡಿದ್ದಾನೆ. ಹಾಗಾಗಿ ಚತುರ್ಮುಖನಿಗೆ ದುಃಖ ಇತ್ತಾ? ಅವನಿಗೆ ಬೇಸರ ಆಯ್ತಾ? ಅವನಿಗೆ ಸಂಕಟ ಎದ್ದಿತ? ಮುಂದೇನೇನತಕ್ಕದ್ದು ಗೊತ್ತಾಗದೆ ಹೋಯ್ತಾ? ಮತ್ತೆಂಥದೆಲ್ಲ ಹೇಳುದು ನೀವು? ಸರ್ವಜ್ಞ, ಸುಖ, ರೂಪ, ಶತಾನಂದ ಎಲ್ಲ ಕೇಳಿದರೆ ವೇದದಂತಹ ದೊಡ್ಡ ಸಂಗತಿಗಳು ನಷ್ಟ ಆದಾಗ ನಷ್ಟ ಎನ್ನುವುದನ್ನು ಅವನು ತೋರ್ಪಡಿಸಬೇಕೋ ಬೇಡವೋ? ಹಾಗೆ ಎಷ್ಟು ದೊಡ್ಡ ಮಟ್ಟಿನ ವೇದಾಂತಿಯಾಗಿದ್ರು, ಸರ್ವಸಂಗದ ತ್ಯಾಗಿಯಾಗಿ ನೆಲೆಗೊಂಡಿದ್ರು, ಅವನ ಪಕ್ಕದಲ್ಲಿದ್ದವನೇ, ಅವನಿಗೆ ಸಂಬಂಧ ಇಲ್ಲದೆ ಇದ್ದರೂ ದಿನ ನೋಡುವವನೇ, ಕಣ್ಣೆದುರು ಹೋದಾಗ ಕೊಚ್ಚಿ ನಷ್ಟನಾದಾಗ ಒಂಥರ ವಿಕಾರಕ್ಕೆ ಒಳಗಾಗ್ತಾನೆ. ಒಂದು ಅರೆಕ್ಷಣ ಆಗುವುದು ಸಹಜ. ಯಾರ ನಿಧನದ, ಯಾರ ತೊಂದರೆ ವಾರ್ತೆಯನ್ನು ಕೇಳಿದಾಗಲೂ ಒಂಥರ ಮಿಡಿಯುತ್ತೆ ಎನ್ನುವುದು ಅದು ಸಹಜವಾದ ಯೋಗಿಯ ಹೃದಯವೇ. ಅದರಲ್ಲಿ ಮತ್ತೆ ತಪ್ಪು ಹುಡುಕಬೇಕಾಗಿಲ್ಲ. ಸ್ಪಂದನೆ ಎನ್ನುವುದು ಅತಿರೇಕವಾದ ಹಚ್ಚಿಕೊಳ್ಳುವಿಕೆ, ಅದು ಅನರ್ಥಕ, ಅದು ವಿಷಯ ಅಲ್ಲ, ಅದು ಸಂಘ ಆಯ್ತು, ಅದು ದೋಷ. ಹಾಗಾಗಿ ನಿಸ್ಸಂಗನಾಗಿಯೇ ಅಸಂಗತೆಯ ಜೊತೆಯಲ್ಲಿ ಆರಾಮವಾಗಿರುವುದೇ ಒಂದು ವಿಶೇಷ. ಅದರಂತೆ ಇವ ಚತುರ್ಮುಖ ತನ್ನ ಅಳಲನ್ನು ತೋಡಿಕೊಂಡದ್ದು ಮುಂದಿನವರ ಅಳಲಿಗಾಗಿ. ಎಷ್ಟು ದೊಡ್ಡ ಮಟ್ಟಿನ ಲಾಸ್ ವೇದ ಇಲ್ಲದವರಿಗೆ ಆಗ್ತದೆ ಅಂತ ಹೇಳಲಿಕ್ಕೆ. ಅದರ ಅರಿವಿನ ಜೊತೆಯಲ್ಲಿ ಜಗತ್ತಿನ ಸೃಷ್ಟಿ ಅನ್ನುವ ಮೂಲಕ ಅದರ ಅರಿವನ್ನು
ಎತ್ತರದಲ್ಲಿ ಕುಳ್ಳಿರಿಸಿದ್ದಾನೆ. ಇವತ್ತು ನಾವು ವೇದ ಅಂದರೆ ಒಂದು ಟೆಸ್ಟ್ ಮಾತ್ರ ಇಟ್ಟುಕೊಂಡಿದ್ದೇವೆ. ಉಚ್ಚಾರಣೆಯ ಒಂದು ವ್ಯವಸ್ಥೆ, ಅಕ್ಷರಗಳ ರಾಶಿ, ಅದನ್ನು ಹೇಳುವಿಕೆ, ಒಂದು ದೃಷ್ಟಿಯಿಂದ ಹೇಳುವಿಕೆಗೆ ಮತ್ತೆಂದುದು ಇಲ್ಲ. ಇಲ್ಲಿ ಹೇಳ್ತಾನೆ, ಹೇಳಲಿಕ್ಕೆ ಬರ್ತದೆ, ಹೇಳುವಿಕೆಯಿಂದ ಅದು ಅನುಪಯುಕ್ತವಾದ ಸಂಗತಿ. ವಾಸ್ತವವಾಗಿ ವೇದವನ್ನು ಹೇಳುತ್ತಾ ಇರಬೇಕು, ಹೇಳುವುದರಲ್ಲಿ ಉಳಿಸಿಕೊಳ್ಳಬೇಕು ಎನ್ನುವುದು ದೊಡ್ಡ ತಾತ್ಪರ್ಯ ಅಲ್ಲ. ಅದು ಪ್ರಯೋಜನ ಆಗಲಿಲ್ಲ. ಅದು ಮೆಷಿನರಿ ವರ್ಕ್ ಇದ್ದಾಗೆ. ಮನುಷ್ಯ ಹೇಳಿದ್ರೇನು, ಮೆಷಿನ್ ಹೇಳಿದ್ರೇನು, ಅರ್ಥ ಗೊತ್ತಿಲ್ಲದೆ ಹೇಳಿದರೆ, ಹಕ್ಕಿ ಹೇಳಿದ್ರೇನು, ವ್ಯಕ್ತಿ ಹೇಳಿದ್ರೇನು, ಅರ್ಥ ಆಗುವುದಿಲ್ಲ. ಆದರೆ ಇದನ್ನು ಆವತ್ತೇ ವೇದ ಚಿಂತಕರು ಹಠ ಮಾಡಿಕೊಂಡು ಹೇಳಿಕೊಂಡಿದ್ದಾರೆ. ಸುಮ್ಮನೆ ವೇದವನ್ನು ಹೇಳಿಕೊಳ್ಳುವುದು ಅದು ಭಾರ ಹೊತ್ತಾಯೇ, ಪ್ರಯೋಜನ ಆಗುವುದಿಲ್ಲ, ಆಗಬಾರದು ಸಹ. ಕತ್ತೆ ಗಂಧದ ಕೊರಡು ಹೊತ್ತಂತೆ ಆಗ್ತದೆ, ಕೇವಲ ಭಾರಹರ ಅಂತದೆ. ಅದಕ್ಕೆ ಅದರದ್ದು ಗಂಧದ ಕತ್ತೆ ಗೊತ್ತಿಲ್ಲ, ಅದು ದೇವರ ಸೇವೆಗೆ ಹೋಗ್ತದೆ ಎನ್ನುವ ಎಚ್ಚರವೂ ಇಲ್ಲ. ಅದು ಸಾಮಾನು ಎನ್ನುವ ಹೇರು ಎನ್ನುವ ನೆಲೆಯಲ್ಲಿ ಹೊತ್ತುಕೊಂಡು ಹೋಗ್ತದೆ ಅಷ್ಟೇ. ಹಾಗೆ ಮನುಷ್ಯನು ಅರ್ಥ ಗೊತ್ತಿಲ್ಲದೆ ವೇದವನ್ನು ತಲೆಯಲ್ಲಿ ಹೊತ್ತವನು ಕತ್ತೆಯಂತೆ ಆಗ್ತಾನೆ ಅಂತ ಬೈದು ಬಿಟ್ಟಿದ್ದಾರೆ. ಅದನ್ನು ಗಮನಿಸಬೇಕಾದ್ದು ನಾವು, ಸುಲಭ ವಿಷಯ ಅಲ್ಲ. ಹಾಗಾಗಿ ಚತುರ್ಮುಖಿ ಇಂಥ ಕಾಳಜಿ ವಹಿಸ್ಲಿಕ್ಕೋಸ್ಕರವೇನೆ ಅವನು ನನಗೆ ವೇದಗಳು ಅಂದರೆ ಎಷ್ಟು ಇಷ್ಟ ಅಂತ ಹೇಳಲಿಕ್ಕೆ ಶುರು ಮಾಡಿದ. ವೇದಾಂತಾನ್ ಚ ಅನಯೇತ್ ನಷ್ಟಾನ್ ಕಸ್ಯಜಾಹಂ ಪ್ರಿಯೋ ಭವೇ. ಯಾರು ತಂದು ಕೊಡ್ತಾನೆ ನನಗೆ? ಯಾರು ತಂದರೆ ನನಗೆ ತುಂಬ ಇಷ್ಟ ಆಗ್ತದೆ? ಯಾರು ನನಗೆ ಅವ ಇಷ್ಟ ಆಗಲಿಕ್ಕಿರುವವನು, ನನಗೆ ಸಹಾಯ ಮಾಡುವವನು? ನನಗೆ ಸಹಾಯ ಮಾಡಬೇಕಾದ್ರೆ ಅವನಿಗೆ ನಾನು ಇಷ್ಟ ಆಗಿರಬೇಕು. ನನ್ನನ್ನು ಯಾರು ಇಷ್ಟಪಡುವವನು? ನನಗಾರು ಇಷ್ಟನಾಗುವವನು ಸಹಾಯ ಮಾಡಿ ನನಗೆ ಸಹಾಯ ಮಾಡಬೇಕೆನ್ನತಕ್ಕಂಥ ಇಷ್ಟಗಾರ ಯಾರಿದ್ದಾನೆ ನನಗೆ ಅಂತ ಯೋಚನೆ ಮಾಡುತ್ತಾನೆ, ಕೇಳಿಕೊಳ್ತಾನೆ. ಹಾಗಾಗಿ ಅದಕ್ಕೋಸ್ಕರ ದೇವರನ್ನು ಪ್ರಾರ್ಥನೆ ಮಾಡ್ತಾನೆ. ತಥೋ ಜಗೌ ಪರಂ ಬ್ರಹ್ಮ, ಪರಿಪೂರ್ಣನಾದ ಭಗವಂತನನ್ನು, ಸರ್ವೋತ್ತಮನನ್ನು, ಅತ್ಯಂತ ಎತ್ತರದವನನ್ನು, ಸಮಸ್ಯೆಗೆಲ್ಲ ಪರಿಹಾರ ಕೂಡಲೇ ಕೊಡುವವನನ್ನು, ಪಾರು ಗಾಣಿಸುವವನನ್ನು, ದಡ ಸೇರಿಸುವವನನ್ನು ಸಾಂಜಲಿ ಪ್ರಗ್ರಹ ಪ್ರಭು ಕೈ ಮುಗಿದುಕೊಂಡು ಕೇಳುತ್ತಾ ಇದ್ದಾನೆ, ಬೇಡಿಕೊಳ್ಳುತ್ತಾ ಇದ್ದಾನೆ. ಪ್ರಗ್ರಹ ಅಂದರೆ ಹಗ್ಗ ಅಂತ ಅರ್ಥ, ಹಿಡಿಯುವಂಥದ್ದು. ಬುದ್ಧಿಂದು ಸಾರಥೆಂಬಿತ್ಯಾತ್ಮನ ಪ್ರಗ್ರಹಮೇವಚ ಇಂದ್ರಿಯಾಣಿ ಹಯಾನಾಹು ಅಂತೇಳಿ ನಮ್ಮ ಕುದುರೆಗಳು, ಇಂದ್ರಿಯಗಳು, ಅದನ್ನು ಬುದ್ಧಿ ಅದನ್ನು ನಡೆಸುವಂಥದ್ದು, ಸಾರಥಿ. ಆದರೆ ಹೇಗೆ ನಡೆಸ್ತದೆ ಕುದುರೆಯನ್ನು? ಬುದ್ಧಿ ಮನಸ್ಸಿನ ತಕ್ಕ ಹಗ್ಗ ಕಟ್ಟಿಕೊಂಡು ನಡೆಸ್ತದೆ. ಇಂದ್ರಿಯಗಳಿಗೆ ಕಾಂಟ್ಯಾಕ್ಟ್ ಇರುವುದು ಮನಸ್ಸು. ಹಾಗೆ ಇಂದ್ರಿಯಗಳು ಕುದುರೆಗಳಿಗೆ ಸಂಬಂಧಪಟ್ಟದ್ದು ಮನಸ್ಸು ಎನ್ನುವುದು ಪ್ರಗ್ರಹ. ಅದನ್ನು ಹಿಡಿದಿರ್ತದೆ, ಬೇಕಾದಾಗ ಕಂಟ್ರೋಲ್ ಮಾಡಿ ಹೋಗ್ತದೆ. ಜೀನ್ಸ್ ಅಂತಾರಲ್ಲ, ಕಡಿವಾಣ ಅಂತಾರಲ್ಲ, ಅದು ಕುದುರೆಗೆ ಹಗ್ಗ ಕಟ್ಟಿರ್ತಾರೆ, ಅದನ್ನು ಕಡಿವಾಣ ಹೇಳ್ತಾರೆ. ಎಲ್ಲಿ ಬೇಕಾದ್ರಲ್ಲಿ ಹೇಗೆ ಬೇಕು ಹಾಗೆ ಅದು ತಿರುಗುವುದು, ಓಡುವುದು, ನಿಲ್ಲುವುದು ಎಲ್ಲ ಮಾಡ್ತದೆ. ಹಾಗೆ ಮನಸ್ಸನ್ನು ಹಗ್ಗಕ್ಕೆ ಹೋಲಿಸಿದ್ದಾರೆ. ಮನ ಪ್ರಗ್ರಹಮೇವಚ ಅಂತ. ಅದು ಹಿಡಿಯುವುದು, ಬಿಡುವುದು ಎಲ್ಲ ಮಾಡಿಕೊಳ್ತದೆ ಹೇಗೆ ಬೇಕು ಹಾಗೆ. ಕುದುರೆಗಳನ್ನು ಹಿಡಿದ ಹಾಗೆ ಹಗ್ಗದಲ್ಲಿ, ದನಕ್ಕೆ ಅಕ್ಕೆ ಕಟ್ಟಿರುವುದಿಲ್ವ ಹಾಗೆ ಅಂತ. ಹಾಗಾಗಿ ಇವನು ಅಂಜಲಿಯೇ ಪ್ರಗ್ರಹ ಇವನದ್ದು. ಗಟ್ಟಿಯಾಗಿ ಕೈ ಜೋಡಿಸಿದ್ದಾನೆ ದೇವರಿಗೆ. ಇದು ದೇವರನ್ನು ಹಿಡಿಲಿಕ್ಕೆ ಅವ ಎರಡು ಕೈಯನ್ನು ಗಟ್ಟಿ ಹಿಡ್ಕೊಂಡದ್ದು ದೇವರ ಮಧ್ಯೆಯಲ್ಲಿ ಸಿಕ್ಕಿದ್ದಾರೆ ಅಂತ, ದೇವರನ್ನು ಹಿಡಿಬೇಕು ಅಂತ. ದೇವರನ್ನು ಹಿಡಿಯುವ ಮಾಧ್ಯಮ ಯಾವುದು ಕೇಳಿದರೆ ಪ್ರಗ್ರಹ, ಅದು ಅಂಜಲಿ. ಅಷ್ಟು ವಿಶಿಷ್ಟವಾಗಿದೆ. ದೇವರನ್ನು ಇಲ್ಲಿ ಖಂಡಿತವಾಗಿಯೂ ಅಂದರೆ ಅದು ಕೈಯನ್ನು ಗಟ್ಟಿ ಮಾಡಿಕೊಳ್ಳುವುದು. ಅದರಲ್ಲಿ ಅನೇಕ ಪ್ರಕಾರಗಳಿವೆ. ಅಂಜಲಿ ಮುದ್ರೆಯ ಬಗ್ಗೆ ನಾನು ಬಹಳಷ್ಟು ಮುದ್ರಾ ಸಮೀಕ್ಷೆಯಲ್ಲಿ ಕೊಟ್ಟಿದ್ದೇನೆ. ಅಂಜಲಿ ಪರಮಾಮುದ್ರಾ ಕ್ಷಿಪ್ರಂ ದೇವಪ್ರಸಾದಿನಿ ಅಂತ ಅಲ್ಲಿ ಪ್ರಮಾಣಗಳನ್ನೆಲ್ಲ ಹಾಕಿದ್ದೇನೆ. ಅತ್ಯಂತ ಪ್ರಶಸ್ತವಾದ ಮುದ್ರೆ ಅದು, ಕೈ ಮುಗಿಯುವುದು. ಯಾಕೆಂದರೆ ಅದು ದೇವರನ್ನು ಭಾರಿ ಬೇಗನೆ ಓಲೈಸಿಕೊಡುತ್ತದೆ. ಅದು ಅಂಜಲಿ ಪ್ರಗ್ರಹ ಅಂದದ್ದು ಅದಕ್ಕೆ. ಇದು ದೇವರನ್ನು ಹಿಡಿತದೆ. ಅಲ್ಲಿ ಪರಂ ಗ್ರಹ ಗೃಹ್ಣಾತೀತಿ ಪ್ರಗ್ರಹ ಅಂತ. ಪ್ರಗ್ರಹ ಅಂದರೆ ಪರಮಾತ್ಮನನ್ನು ಹಿಡಿಯುವುದು ಅಂತ. ಅಲ್ಲಿಗೆಲ್ಲ ಹಿಡಿಯಲಿಕ್ಕೆ
ಅದು ಎಲ್ಲಕ್ಕಿಂತ ಹಿಡಿಕೆಯಿಂದ ಸುಲಭವಾದದ್ದು ಅಂತ ಹೇಳಿಕ್ಕೆ ಇಟ್ಟುಕೊಳ್ಳುವ. ದೊಡ್ಡ ಮಟ್ಟಿನ ಹಿಡಿಕೆ ಅಂತ ಕಡಿವಾಣ ಹಗ್ಗ ಎನ್ನುವುದು ಬಹಳ ಚೆನ್ನಾಗಿ ಸುಲಭವಾಗಿ ಓಡುತ್ತಿರುವ ಕುದುರೆಯನ್ನು ಹಿಡಿಲಿಕ್ಕೆ, ಬಗ್ಗಿಸಲಿಕ್ಕೆ, ಅಲ್ಲಾಡಿಸಲಿಕ್ಕೆ ಎಲ್ಲ ಬರ್ತದೆ ಅಂತ. ಅದೇ ಇಲ್ಲಿ ಭಗವಂತನನ್ನು ಹಿಡಿಲಿಕ್ಕೆ ಆಗ್ತದೆ. ಕೈ ಮುಗಿದರೆ ಭಗವಂತನಿಗೆ ಬಹಳ ದೊಡ್ಡ ಸೇವೆ ಮಾಡಿದ ಹಾಗೆ. ಅದರಿಂದ ನಿರಂತರವಾಗಿ ಪ್ರಾಣತತ್ವ ಅವನು ಕೈ ಮುಗಿದುಕೊಂಡೇ ಇರು. ಜಾಯೇದ್ ಗದಾ ಭಯಕರಂ ಸುಕೃತಾಂಜಲಿಂತಂ ಪ್ರಾಣಂ ಯಥೇಷ್ಟಧನಂ. ಪ್ರಾಣನ ಪ್ರತೀಕದಲ್ಲಿ ಚಿಂತನೆ ಮಾಡಲಿಕ್ಕೆ ಹೇಳುವಾಗ ಒಂದು ಕೈಯಲ್ಲಿ ಅಭಯ, ಇನ್ನೊಂದು ಕೈಯಲ್ಲಿ ಗದೆ ಆದರೆ ಮತ್ತೆರಡು ಕೈ ಮುಗಿದುಕೊಂಡಿರ್ತಾನೆ. ಸಾಮಾನ್ಯವಾಗಿ ಎಲ್ಲ ದೇವತೆಗಳಿಗೂ ಹೀಗೆ. ದೇವತೆಗಳಿಗೆಲ್ಲ 4 ಕೈ ಯಾಕೆ ಕೇಳಿದರೆ, ಅವರು ಕೆಲಸ ಮಾಡೋದು 2 ಕೈಯಲ್ಲಿ, ಮತ್ತೆರಡು ಕೈ ಮುಗಿಲಿಕ್ಕೆ, ಕೈ ಮುಗಿದುಕೊಂಡೇ ಇರಲಿಕ್ಕೆ. ಯಾಕೆ ಅವರಿಗೆ ದೇವರು ಕಾಣ್ತಾ ಇರ್ತಾರೆ, ಅವರ ಕೆಲಸ ಎಲ್ಲ ದೇವರಿಗಾಗಿ. ಆದ್ದರಿಂದ ಭಗವಂತನಿಗೆ ಸಮರ್ಪಿತ ಆಗಲಿಕ್ಕೆ ಇರಲಿಕ್ಕೆ ಹೋಗಿ ಅವರು 2 ಕೈಯನ್ನು ಮುಗಿದುಕೊಂಡೇ ಇರುವುದು. ಮತ್ತೆರಡು ಕೈಯಲ್ಲಿ ಅವರ ಆಯುಧಗಳೆಲ್ಲ ಉಂಟು, ಯಾರೊಂದು ಗೊತ್ತಾಗಲಿಕ್ಕೆ. ಅದನ್ನು ಕೃತಾಂಜಲಿ ಪುಟಾಹ ಸರ್ವೇ ಪ್ರಧಾನಂತಂ ಮರಿಂಪ್ರತಿ ಅಂತ ಭಗವಂತ ನಡುವೆ ಇದ್ದಾನೆ. ಸುತ್ತಲೂ ತತ್ವಾಭಿಮಾನಿಗಳೆಲ್ಲ ದೇವತೆಗಳಿದ್ದಾರೆ. ಅವರು ಭಗವಂತನನ್ನು ನೋಡುತ್ತಾ ಕೈ ಮುಗಿದುಕೊಂಡು ನಿಂತಿದ್ದಾರೆ. ಹೀಗಾಗಿ ಬ್ರಹ್ಮದೇವ ಕೈ ಮುಗಿದಿದ್ದಾನೆ ಭಗವಂತನಿಗೆ. ಬಹಳ ಸುಂದರವಾಗಿ ಭಗವಂತ ಯಾರಿಗೂ ಕೈ ಮುಗಿಯುವ ಕ್ರಮ ಇಲ್ಲ. ಈ ರೀತಿಯಾಗಿ ಸ್ತೋತ್ರ ಮಾಡಲಿಕ್ಕೆ ಶುರು ಮಾಡಿದ್ದಾನೆ ಚತುರ್ಮುಖ. ನಮಸ್ತೆ ಬ್ರಹ್ಮ ಹೃದಯ. ಪೂರ್ಣವಾದ ಪ್ರೀತಿ ಉಳ್ಳವ. ಹೃದಯಂ ಪ್ರಿಯ ಮುಚ್ಚಿತ್ಕಂ. ಹಾಗಾಗಿ ನನ್ನ ಮೇಲೆ ನಿನಗೆ ಅತ್ಯಂತ ಪ್ರೀತಿ ಇದೆ. ನನ್ನ ಹೃದಯದಲ್ಲಿ ಇವತ್ತು ಅಂಟಿಕೊಂಡು ಬಂದಿದ್ದೀನಿ. ಬ್ರಹ್ಮ ಹೃದಯ ಅಯ ಗತವು ಹೃದಮಯತೆ ಇತಿ ಹೃದಯ ಅಂತ. ನನ್ನ ಹೃದಯಕ್ಕೆ ನೀನು ಇವತ್ತು ಅಂಟಿಕೊಂಡಿರುವೆ, ನನ್ನ ಚಿಂತನೆಗೆ ಬಂದಿರುವೆ. ನಿನಗೆ ನಮಸ್ಕಾರ. ಕರಿತಾ ಇದ್ದೇನೆ. ನಮಸ್ತೆ ಮಮ ಪೂರ್ವಜ. ನನಗಿಂತ ಮೊದಲಿದ್ದವ, ನನ್ನನ್ನು ತಂದವ ನೀನೇ, ನನಗೆ ಗೊತ್ತು. ಹಾಗಾಗಿ ನನಗಿಂತ ಹಿಂದಿನವ ಅಂದರೆ ನನ್ನ ಅಪ್ಪ, ನನ್ನ ಹಳೆಯ, ನನ್ನ ಹಿರಿಯ. ನನ್ನ ಮೇಲೆ ನಿನಗೆ ಪ್ರೀತಿ ಬೇಕು. ನಮಸ್ಕಾರ ಮಾಡ್ತಾ ಇದ್ದೇನೆ. ಲೋಕಾದ್ಯ ಭುವನಶ್ರೇಷ್ಠ ಸಾಂಖ್ಯಯೋಗ ನಿಧೆ ಪ್ರಭೋ ಸ್ವಾಮಿ. ಎಲ್ಲ ಶುದ್ಧವಾದ ತತ್ವಜ್ಞಾನಕ್ಕೆ ನಿಲುಕುವವ ನೀನು, ಜ್ಞಾನರೂಪ, ಜ್ಞಾನನಿಧೆ. ಅದರಂತೆ ಪರಿಪೂರ್ಣವಾದಂತಹ ಯೋಗ, ಆಕ್ಟಿವ್ನೆಸ್ ಒಂದು ದೃಷ್ಟಿಯಿಂದ, ಶುದ್ಧವಾದ ಕರ್ಮ ಎಲ್ಲವನ್ನು ನಡೆಸಿಕೊಡುವ, ಅದಕ್ಕೆ ಬೇಕಾಗಿರತಕ್ಕ ಎಲ್ಲದರ ಸಂಪರ್ಕ, ಎಲ್ಲ ವಸ್ತುಗಳ ಯೋಗ, ಅದು ನಿನಗಿದೆ, ನೀನಿರುವೆ. ಹಾಗಾಗಿ ಓ ಭಗವಂತ, ಎಲ್ಲ ಲೋಕಕ್ಕಿಂತ ಮೊದಲಿದ್ದವ, ಎಲ್ಲ ಜನರಿಗಿಂತ ಮೊದಲಿದ್ದವ, ಹಿರಿಯನಾಗಿದ್ದೀಯ, ಇಡೀ ಲೋಕದಲ್ಲಿ ದೊಡ್ಡವನಾಗಿದ್ದೀಯ. ಇಡೀ ಜಗತ್ತನ್ನು ಕೊಡುವ ಮೂಲಕ ನೀನು ದೊಡ್ಡವನ ಅನ್ನಿಸಿಕೊಂಡಿದ್ದಿ. ನಿನ್ನ ಕೊಡುಗೆ ದೊಡ್ಡದಿದೆ, ಅದನ್ನು ನಾವು ಅನುಭವಿಸ್ತೇವೆ. ಹಾಗಾದ್ರೆ ನೀನೆಷ್ಟು ದೊಡ್ಡದಿಲ್ಲ. ವ್ಯಕ್ತ ಅವ್ಯಕ್ತ ಕರ ಚಿಂತ್ಯ. ನೀನು ಕಾಣುತ್ತೀ, ಕಾಣುವುದಿಲ್ಲ, ಪೂರ ಕಾಣುವುದಿಲ್ಲ, ಕಾಣುವವರಿಗೆ ಕಾಣುವಷ್ಟರ ಮಟ್ಟಿಗೆ ಕಾಣಿಸಿಕೊಳ್ಳುವವ. ಹೇಗೆ ಅಂತೇಳಿ ನಿನ್ನನ್ನು ಚಿಂತನೆ ಮಾಡಲಿಕ್ಕೆ ಬರುವುದೇ ಇಲ್ಲ, ಮನಸ್ಸು ಓದುವುದಿಲ್ಲ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾಸ ಅಂತ ನೀನು ಕ್ಷೇಮಂ ಬಂತಾನಮಾಸ್ಥಿತ, ಯಾವಾಗಲೂ ಒಳಿತಾಗಲಿ ಎನ್ನುವುದನ್ನೇ ನೀನು ಬಯಸ್ತಾ ಇರುವವ. ಸಾಧನೆ ಮಾಡಿದ ಜಗತ್ತಿಗೆ ಮೋಕ್ಷದ ದಾರಿ ನೀನು ಯಶವಂತಹ ಅಂದಾಗಿ. ಅಂತಹ ಬದುಕಿನ ಇಹದ ಕ್ಷೇಮಕ್ಕೆ, ಮುಂದಿನ ಮೋಕ್ಷಕ್ಕೆ ಅಂತಹ ದಾರಿಯನ್ನು ಲೋಕಕ್ಕೆ ಕರುಣಿಸಿದ ಅತ್ಯಂತ ಎತ್ತರದ ವ್ಯಕ್ತಿ ನೀನು. ನಿನಗೆ ನಮಸ್ಕಾರ. ವಿಶ್ವಭುಕ್ ಸರ್ವಭೂತಾನಾಂ ಅಂತರಾತ್ಮನ್ ಅಯೋನಿಜ
ಎಲ್ಲ ಜೀವರ ಅಂತರ್ಯಾಮಿ ನೀನೇ, ಒಳಗಿರುವವನು ನೀನು. ನೀನು ಪ್ರತ್ಯೇಕ ದೂರದಲ್ಲಿದ್ದುಕೊಂಡು ನೋಡಿಕೊಳ್ಳುವ ಮಾತ್ರ ಅಲ್ಲ, ಎಲ್ಲ ವಿಷಯಗಳ ಒಳಗೂ ನಿನ್ನ ಪ್ರವೇಶ ಇದೆ. ಹಾಗಾಗಿ ಎಲ್ಲವನ್ನು ಕೈಗೊಂಬವನು, ನುಂಗುವವನು, ತಿನ್ನುವವನು, ಉಪಯೋಗಿಸಿಕೊಳ್ಳುವವನು, ಸರ್ವತ್ರ ಸಾರಭುಗ್ದೇವ, ಅದು ನೀನು. ನೀನು ಹುಟ್ಟಿ ಬಂದವನಲ್ಲ ನನ್ನ ಹಾಗೆ. ನಿನಗೆ ಲೋಕದಲ್ಲಿ ಸೃಷ್ಟಿ ಇಲ್ಲ, ಹುಟ್ಟು ಇಲ್ಲ. ಶಾಸ್ತ್ರದಲ್ಲಿ ನಿನ್ನ ಚಿಂತನೆ ಇರುವುದು. ಶಾಸ್ತ್ರದ ಹೃದಯ ಗುಹೆಯಲ್ಲಿ, ಅಂತರಾಳದಲ್ಲಿ ನಿನ್ನ ಅರ್ಥ ಇರುವುದು, ಗುಟ್ಟಾದ ಚಿಂತನೆ ಇರುವುದು. ಅಲ್ಲೇ ನೀನು ಜ್ಞಾನಿಗಳಿಂದ ಅಭಿವ್ಯಕ್ತಿಯನ್ನು ಪಡೆಯುವವ, ಚಿಂತನೆಗೆ ಸಿಗುವವ. ಅಹಂ ಪ್ರಸಾದಯಸ್ತುಭ್ಯಂ ಲೋಕಧಾಮ ಸ್ವಯಂ ಪ್ರಭು. ಸ್ವಾಮಿ, ನಾನು ನಿನ್ನ ಮಗ. ನೀನು ನನ್ನನ್ನು ಆನಂದವಾಗಿದ್ದಾಗ ಸೃಷ್ಟಿ ಮಾಡಿದೆ, ನಿನಗೇನು ವ್ಯತ್ಯಾಸ ಇಲ್ಲ. ಆನಂದವನ್ನು ಮಾಧ್ಯಮವಾಗಿಸಿಕೊಂಡು ನನ್ನನ್ನು ನೀನು ಸೃಷ್ಟಿಗೆ ತಂದಿರುವೆ. ಇಡೀ ಜಗತ್ತಿನ ಸ್ವಾಮಿ ನೀನು, ಬ್ರಹ್ಮಾಂಡದ ಅರಮನೆ ನಿನ್ನದು. ಅದು ನನಗೆಂದು ನೀನು ದಯಪಾಲಿಸಿರುವೆ. ಹಾಗಾಗಿ ನೀನೇ ನನ್ನನ್ನು ಹೊತ್ತು ತಂದವನು, ಹೆತ್ತವನು. ಮೊದಲು ನೀನು ಮನಸ್ಸಿನಿಂದ ಸೃಷ್ಟಿ ಮಾಡಿದ್ದ ನನ್ನನ್ನು. ತತ್ವಮೇ ಮಾನಸಂಜನ್ಮ ಪ್ರಥಮಂ ದ್ವಿಜಪೂಜನಂ. ಎಲ್ಲರೂ ಸಂಭ್ರಮಿಸುವಂತಹ ಮೊದಲ ಜನ್ಮ ನನ್ನದು. ಬ್ರಹ್ಮ ಅಂತ ಆಗಿಸಿಕೊಂಡದ್ದು ನಾನಾಗ, ಅದು ನಿನ್ನಿಂದ ಬಂದದ್ದು ನಾನು ಅಲ್ಲವಾ? ಅದು ಮನಸ್ಸಿನಲ್ಲಿ ನಾನು ಸೃಷ್ಟಿಯಾದದ್ದು ನಿನ್ನಿಂದ. ಮತ್ತೆ ಎರಡನೇದ್ದಾಗಿ ನಾನು ಸ್ಥೂಲವಾಗಿದ್ದೇನೆ, ನಿನ್ನನ್ನು ಮತ್ತೆ ಸೃಷ್ಟಿ ಮಾಡಿದೆ. ನಿನ್ನ ಕಣ್ಣಿನಿಂದ ಸೃಷ್ಟಿ ಮಾಡಿದೆ ನನ್ನನ್ನು. ನೋಡಿ, ಯೋಚನೆ ಮಾಡಿ. ಚತುರ್ಮುಖನ ಹೇಳ್ತಾನೆ, ಅದು ನನ್ನದು ಎರಡನೆಯ ಜನ್ಮ, ಚಾಕ್ಷುಷಂ. ಮತ್ತೆ ನೀನು ನನ್ನನ್ನು ಮಾತಿನಿಂದ, ಬಾಯಿಯಿಂದ ಸೃಷ್ಟಿ ಮಾಡಿದೆ. ಹಾಗಾಗಿ ಅದು ನನ್ನದು ವಾಚಿಕ ಆಯಿತು. ಮತ್ತು ನನ್ನ ಸೃಷ್ಟಿಯಾಗಿದೆ ನಾಲ್ಕನೆಯದ್ದು, ಅದು ಶ್ರವಣಜಂ, ಕಿವಿಯಿಂದ. ಇನ್ನು ಮುಂದಕ್ಕೆ ಹೋದರೆ ನನ್ನ ಸೃಷ್ಟಿ ನಿನ್ನಿಂದ ಆಗಿದೆ ಐದನೇ ಪ್ರಕಾರದಲ್ಲಿ, ಅದು ಮೂಗಿನಿಂದ. ಕಿವಿಯಿಂದ ಬಂದದ್ರಿಂದ ವಿಷ್ಣುಕರ್ಣ ಮಲೋದ್ಭೂತ ಅಂತು ಬ್ರಹ್ಮಾಂಡಮುದ್ಯತವು ಅಂತೇಳಿ ಸುಮಾರು ಕಡೆಯಲ್ಲಿ ಮಧುಗೇಟವರ ಸೃಷ್ಟಿಯಾಗುವಾಗ ಭಗವಂತನ ಕಿವಿಯ ಮಣ್ಣಿನಿಂದ, ಗಲೀಜಿನಿಂದ, ಭಗವಂತನಿಗೂ ಕಿವಿ ಅದರಲ್ಲಿಯೂ ಗಲೀಜಾಗಿದೆ ಅನ್ನುವ ವಿಷಯ ಕಾನ್ಸೆಪ್ಟ್ ಜನಕ್ಕೆ ಮೋಹನವಾಗಿ ಬರಲಿ ಅಂತೇಳಿ ಮಾಡುವುದವನು. ಅದು ಪ್ರಾಕೃತ ಅಲ್ಲ, ಅದು ದೇಹ. ಪ್ರಾಕೃತ ವಿಕಾರಕ್ಕೆ ಅದು ಒಳಗಾಗುವುದೂ ಇಲ್ಲ ಅಂತ ಭಗವಂತ. ಹಾಗಿದ್ದರೂ ಜನಕ್ಕೆ ಗೊತ್ತಾಗದ ಹಾಗೆ ಅದನ್ನು ತಪ್ಪಿಸಿಕೊಂಡು ಹೇಳ್ತಾರೆ. ಹಾಗಾಗಿ ಭಗವಂತನಲ್ಲಿ ಇಲ್ಲಿ ಸೃಷ್ಟಿಯಾದಂಥ ಚತುರ್ಮುಖ ಮತ್ತೆ ಆರನೆಯದ್ದಾಗಿ ಬಂದಾಗ ಅಂಡಜಂಚಾಪಿ ಮೇ ಜನ್ಮ ಪುನಃ ಷಷ್ಠಂ ವಿನಿರ್ಮಿತಂ. ಆರನೆಯ ಸೃಷ್ಟಿ ನನ್ನದು, ಅದು ಈ ಬ್ರಹ್ಮಾಂಡದಲ್ಲಿ ನಾನು ಬಂದದ್ದು. ಮತ್ತೆ ನನ್ನದು ಈಗ ಏಳನೇ ಸೃಷ್ಟಿ, ಇದಮ್ಮೆ ಸಪ್ತಮಂಜನ್ಮ ಪದ್ಮಜನ್ಮೆ ಎತ್ತಿ ವೈ ಪ್ರಭು. ಮತ್ತೆ ನಾನು ನಿನ್ನ ನಾವಿಕ ಮರದಲ್ಲಿ ಪದ್ಮದಲ್ಲಿ ಹುಟ್ಟಿದ್ದು, ಅದು ನನ್ನದು ಏಳನೇ. ಹೀಗೆ ನನ್ನ ಏಳು ಏನೆಂದು ಹೇಳಿನಲ್ಲಿ ಇದು ಬಿದ್ದಿರತಕ್ಕ ಸಂಗತಿ. ಚತುರ್ಮುಖ ತಾನು ಹೇಳಿಕೊಂಡ 7 ಜನ್ಮಗಳು ತನ್ನದು. ನಾನು ಯಾವಾಗಲೂ ಹುಡುತ್ತಾ ಇರ್ತೇನೆ, ಸರ್ಗೇ ಸರ್ಗೇ ಹಿ ಅಹಂ ಪುತ್ರ ತವ ತ್ರಿಗುಣವರ್ಜಿತ. ನಿನಗೆ ಯಾವುದೇ ಪ್ರಕಾರವಾದಂಥ ಗುಣತ್ರಯದ ಬಾಧೆ ಇಲ್ಲ. ಆದರೂ ಪ್ರತಿ ಮಾಸದಲ್ಲಿಯೂ ಒಂದು ದೃಷ್ಟಿಯಿಂದ ಅವನ ಲೆಕ್ಕಾಚಾರದಲ್ಲಿ ಸೃಷ್ಟಿಗೆ ಬಂದಾಗ ಸರ್ಗದಲ್ಲಿ ಪ್ರತಿ ಬಾರಿ ನಾನು ಬರಲಿಕ್ಕೆ ಉಂಟು ಮಗನಾಗಿ. ನಾನಲ್ಲಾದ್ರೆ ನನ್ನಂತವರೇ ಬ್ರಹ್ಮನಾದವರು ಅಂತ ಅರ್ಥ. ಮತ್ತೆಂದು ಬ್ರಹ್ಮ ಪದವಿ ಯೋಗ್ಯರಾದವರು ಪ್ರತಿ ಬ್ರಹ್ಮಾಂಡದಲ್ಲಿ ಭಗವಂತನ ಮಗನಾಗಿಯೇ ಬರುವುದು, ಪ್ರತ್ಯೇಕ ಇಲ್ಲ. ಯಾವ ಬ್ರಹ್ಮಾಂಡದಲ್ಲಿಯೂ ಬ್ರಹ್ಮಾಂಡಕ್ಕೆ ಅರಸನಾದ ಬ್ರಹ್ಮ ಬರುವುದು ಭಗವಂತನ ನಾಭಿಯಲ್ಲಿಯೇ, ಕಮಲದಲ್ಲಿಯೇ.
ಅದು ಕೊನೆಯ ಹಂತ ಕತೆ. ಹೀಗಾಗಿ ನಾನು 7 ಬಾರಿ ಬಂದಿದ್ದೇನೆ. ನಾನು ನಿನ್ನ ಮೊದಲ ಮಗ ಅಲ್ವಾ. ಪ್ರಥಮ ಪುಂಡರೀಕಾಕ್ಷ ಪ್ರಧಾನ ಗುಣಕಲ್ಪಿತ. ಪ್ರಕೃತಿಯ ಮೊದಲ ಗುಣದ ವಿಶೇಷವಾದಂತಹ ಮೇಳನದಿಂದ ಮಿಕ್ಸಿಂಗ್ ಗುಣತ್ರಯದಲ್ಲಿ. ಹಾಗಾಗಿ ನಾನು ಹುಟ್ಟಿ ಬಂದಿದ್ದೆ. ಪರಮಹತ್ತತ್ವನಾಗಿ ನಾನು ನೆಲೆಗೊಂಡಿದ್ದೇನೆ. ಗುಣದ ಪ್ರಭಾವ, ಶುದ್ಧವಾದ ಸ್ವಭಾವ, ಶುದ್ಧ ಸತ್ವ, ಮಿಶ್ರ ಇಲ್ಲದ ಅತಿ ಹೆಚ್ಚಿನ ಸತ್ವ, ಅದು ಚತುರ್ಮುಖ. ಅದನ್ನು ಹೇಳಿಕೊಂಡವ ನಾನು ಮುಖ್ಯ ಇದ್ದೇನೆ ಅಂತ. ತ್ವಮೀಶ್ವರ ಸ್ವಭಾವಶ್ಚ, ನೀನಂತೂ ಈಶ್ವರ ಸ್ವಭಾವದವ, ನನ್ನಾಗಲ್ಲ. ನೀನು ಜೀವ ಅಲ್ಲ, ನೀನು ದೇವರು. ನಿನ್ನ ಸ್ವತಂತ್ರ, ನಿನ್ನ ಸ್ವಭಾವ, ನಿನ್ನ ಸ್ವಾತಂತ್ರ್ಯ ಅದುವೇ ಆಗಿದೆ. ನಿನ್ನ ಧರ್ಮ ಯಾವುದು ಅಂದರೆ ಸ್ವತಂತ್ರವಾಗಿರುವುದೇ. ಇಂಡಿಪೆಂಡೆಂಟ್ ರಿಯಾಲಿಟಿ ಅಂತ ದೇವರು ಅಂದರೆ. ಮತ್ತು ಉಳಿದದ್ದೆಲ್ಲವೂ ಡಿಪೆಂಡೆಂಟ್ ರಿಯಾಲಿಟಿಗಳೇ. ಎಲ್ಲವೂ ಇದೆ, ಇಲ್ಲದೆ ಇರತಕ್ಕ ಸಂಗತಿ ಅಲ್ಲ. ಆದರೆ ಎಲ್ಲವೂ ಪರಾಧೀನವಾಗಿ ಭಗವದಧೀನವಾಗಿ ಇದೆ. ಅದನ್ನು ನೀನು ಒಡೆಯ. ತ್ವಮೀಶ್ವರ ಸ್ವಭಾವಶ್ಚ ಭೂತಾನಾಂ ತ್ವಂ ಪ್ರಭಾವನ. ಇಡೀ ಜಗತ್ತಿನ ಸೃಷ್ಟಿ ಮಾಡಿದವ, ಅವರಿಗೆ ಬೇಕಾದನ್ನು ತಂದುಕೊಟ್ಟವ, ನಿಯಮಿಸುವವ, ಅವರ ಸಮ್ಮಾನ ಮಾಡುವ ಕೊನೆಗೆ. ಹಾಗಾಗಿ ನೀನು ಎಲ್ಲರಿಗೂ ನೀನು ಪೂರ್ಣವಾದಂತಹ ಒಡೆಯನಾಗಿದ್ದಿ. ಅವರ ಮೇಲೆ ನೀನು ಅವರವರ ಸ್ವಭಾವಕ್ಕೆ ಅನುಗುಣವಾದಂತಹ ಕೆಲಸ ಮಾಡಿಸುವ ಮೂಲಕ ಗತಿಯನ್ನು ಕೊಡುವವ. ಅವರವರಿಗೆ ಅನುಕೂಲವಾದಂತಹ ಸ್ವಭಾವಕ್ಕೆ ಯೋಗ್ಯತೆ ಸರಿಯಾಗಿ ಅದನ್ನು ಕೆಲಸ ಮಾಡಿಸದೆ ಅವನನ್ನು ನೀನು ತಳ್ಳುವವ. ಹೀಗಾಗಿ ನೀನು ನನಗೀಗ ಶರಣನಾಗಿದ್ದೀಯ. ತ್ವಯಾ ವಿನಿರ್ಮಿತೋಹಂ ವೈ ವೇದಚಕ್ಷು ವಯೋತಿಗ. ನೀನು ನನ್ನನ್ನು ವೇದಪುರುಷನನ್ನಾಗಿಸಿದ್ದಿ. ನನಗೆ ವೇದವೇ ಕಣ್ಣಲ್ವಾ, ನೀನೇ ಮಾಡಿದ್ದಲ್ಲ, ಅದನ್ನು ನೋಡಿ ಮಾಡು, ತಿಳಿದು ಮಾಡು. ಹಾಗಾಗಿ ನನ್ನ ಕಣ್ಣು ಈಗ ಕಳ್ಕೊಂಡಿದ್ದೇನೆ ನಾನು. ನಾಳೆ ನಾಳೆ ಅಂತ ಕಾಯಲಿಕ್ಕಿಲ್ಲ. ನಿನಗೆ ಮಾತ್ರ ವಯಸ್ಸಾಗುವುದಿಲ್ಲ, ನಮಗೆಲ್ಲ ಆಗ್ತದೆ. ದೇವರ ಒಳ್ಳೆ ಶಬ್ದದಿಂದ ಕರೀತಾನೆ ಬ್ರಹ್ಮ ವಯೋತಿಗ ಅಂತ, ವಯಸ್ಸನ್ನು ದಾಟಿದವ ಅಂತ, ವಯಸ್ಸಿನ ಬಾಧೆ ಇಲ್ಲದವ. ನನಗೆ ತೋರಿಸಿಕೊಡ್ಬೇಕೆನ್ನತಕ್ಕ ಹಂಬಲ ಅವನಿಗೆ. ಆಗ ಕೇಳ್ತಾ ಇದ್ದಾನೆ ಕಾಣಬೇಕು ಅಂತ. ತೇಮೇ ವೇದಾಹ ಹೃತಾಹ. ಆ ವೇದಗಳು ನನ್ನದು ಹೋಗಿ, ಆದ್ದರಿಂದ ಚಕ್ಷು ಅಂಧೋ ಜಾತೋಸ್ಮಿ ಜಾಗೃಹಿ. ವೇದ ಅಂದರೆ ಕಣ್ಣು ಅಂತಲೇ ಅರ್ಥ. ಅದನ್ನು ಕಿತ್ತು ತಗೊಂಡೋಗಿದ್ದಾನೆ ಅಂತಲೇ ಅರ್ಥ. ನಾನೀಗ ಕುರುಡನಾಗಿದ್ದೇನೆ ಸ್ವಾಮಿ, ನೀನು ಎಚ್ಚರಾಗು, ನನಗೆ ಸಹಾಯ ಮಾಡು. ಹಾಗೆ ದೇವರು ಚತುರ್ಮುಖ ಹೇಳಿದ ಅಂತ ಎದ್ದ. ನಿದ್ರಾಂಜಹೌ, ಯೋಗ ನಿದ್ರೆಯನ್ನು ಬಿಟ್ಟ ದೇವರು. ಇವ ಹೇಳುತ್ತಾನೆ, ನೀನು ಎದ್ದುಗೋ, ನನಗೆ ನೀನು ಪ್ರಿಯನಾಗಿದ್ದಿ, ನಾನು ನಿನಗೆ ಪ್ರಿಯನಾಗ್ತೇನೆ. ಹಾಗಾಗಿ ದದಸ್ವ ಚಕ್ಷುಂಷಿ ಮಮ, ವೇದ ಕಣ್ಣನ್ನು ನನಗೆ ಕೊಡು. ಚಕ್ಷುಂಸಿ ಅಂತಾನೆ ಬಹುವಚನ, ವೇದಗಳು ಅಂತ ಬಹುವಚನ ಇದೆ. ಅವನಿಗೆ ಕಣ್ಣುಗಳು ಜಾಸ್ತಿ ಇತ್ತು ಚತುರ್ಮುಖ, ಆದ್ದರಿಂದ ಒಂದಕ್ಕೆ 2 ಕಣ್ಣಾದರೂ 8 ಕಣ್ಣಾಯ್ತಲ್ಲ. ಹಾಗಾಗಿ ನನಗೆ 8 ಜ್ಞಾನವನ್ನು ಕೊಡು, 8 ಗ್ರಂಥಗಳನ್ನು ಕೊಡು, 8 ಚಿಂತನೆಯನ್ನು ಕೊಡು. ದದಸ್ವ ಚಕ್ಷುಂಷಿ, ನನಗೆ ಕಣ್ಣು ಕೊಡು ಮಾರಾಯ. ಮಮ ಪ್ರಿಯೋಹಂತೆ ಪ್ರಿಯೋಸಿಮೆ, ನನಗೆ ನೀನು ಇಷ್ಟ, ನಿನಗೆ ನಾನು ಇಷ್ಟ ಅಂತಾನೆ. ದೇವರನ್ನು ಯೋಚನೆ ಮಾಡುವ ಕ್ರಮ. ದೇವರು ನನಗಿಷ್ಟ, ನಾನು ದೇವರಿಗಿಷ್ಟ ಅಂತ. ಹೀಗಿದ್ದಾಗ ದೇವರು ನಮಗೆ ಇಷ್ಟ ಆಗ್ತಾನೆ, ನಾವು ಇಷ್ಟ ಆಗ್ತೇವೆ. ಬೇಡಿದಾಗ ದೇವರು ಬೇಡಿಕೆಯನ್ನು ಈಡೇರಿಸ್ತಾನೆ, ಕೇಳದಿದ್ರೆ ಇಲ್ಲ. ಹಾಗಾಗಿ ಬ್ರಹ್ಮದೇವ ಚಡಬಡಿಸಿಕೊಂಡ, ಕೇಳಿದ, ಹೇಳಿದ ನಿದ್ದೆ ನಿಲ್ಲಿಸು ಅಂತ. ಇವ ನಿದ್ದೆ ಬಿಟ್ಟ. ಭಗವಂತ ನಿದ್ದೆ ಬಿಟ್ಟಿದ್ದಾನೆ, ನಿದ್ದೆಯಿಂದ ಎದ್ದಿದ್ದಾನೆ.
ತನ್ನ ವೈಭವದ ಐಶ್ವರ್ಯ ಯೋಗದಿಂದ ಮಗದೊಂದು ರೂಪವನ್ನು ತಳೆದಿದ್ದಾನೆ ದೇವರು. ಐಶ್ವರ್ಯೇಣ ದ್ವಿತೀಯಾಂ ತನುಮಾಶ್ರಿತ, ಮತ್ತೊಂದು ವೇಷ ಹಾಕಿಕೊಂಡು ಬಂದಿದ್ದಾನೆ ದೇವರು. ಅದು ಹೇಗಿತ್ತು? ಸುನಾಸಿಕೇನ ಕಾಯೇನ ಭೂತ್ವ ಚಂದ್ರಪ್ರಭಸ್ತತ ಕೃತ್ವ ಹಯಶಿರಃ ಶುಭ್ರಂ ವೇದಾನಾಂ ಆಲಯಂ ಪ್ರಭು. ವೇದಗಳಿಗೆ ಒಡೆಯನಾದಂಥ ರೂಪ ಅದು. ಕುದುರೆ ತಲೆಯ ರೂಪ, ಕುದುರೆ ತಲೆ ಅಷ್ಟೇ. ಬಂದಿದ್ದಾನೆ ಹಯಗ್ರೀವ ರೂಪದಲ್ಲಿ ಭಗವಂತ. ಬಿಡೀ ಕುದುರೆ, ಚಂದವಾದ ಬಣ್ಣ, ಒಳ್ಳೆ ಉದ್ದವಾದಂಥ ಮೂಗು, ದೇಹ ಅದರದ್ದು, ಚಂದವಾದಂಥ ಮುಸುಂಡು. ಈ ರೀತಿಯಾಗಿ ಕುದುರೆಯಾಗಿ ಭಗವಂತ, ಕುದುರೆಯ ತಲೆ ಹೊತ್ತ ಭಗವಂತ ಹಯಗ್ರೀವನಾಗಿ ಬಂದಿದ್ದಾನೆ. ವೇದದ ಅವನು ವೇದದ ಸ್ವರೂಪನೇ ಆಗಿದ್ದಾನೆ ಭಗವಂತ. ಅಂದರೆ ಜ್ಞಾನರೂಪನಿದ್ದಾನೆ. ಅವನ ರೂಪ ವಿಶೇಷಗಳು ಹೇಗಿತ್ತು ಒಂದು ಚಿಂತನೆ ಹೇಳ್ತಾರೆ. ತಸ್ಯ ಮೂರ್ಧಾ ಸಮಭವದ್ಯೌಹು ಸ ನಕ್ಷತ್ರ ತಾರಕ. ಮೇಲಿನ ಲೋಕ, ನಕ್ಷತ್ರಗಳ ರಾಶಿ, ಅದವನ ತಲೆಯಾಗಿತ್ತು. ವಿಶೇಷವಾದಂಥ ಭಗವಂತನ ರೂಪಗಳು ಅತ್ಯಂತ ಎತ್ತರದೆಡೆಗೆ ಬೆಳೆದು ನಿಂತಿದ್ದಾನೆ. ಕೇಶಾಶ್ಚಾಸ್ಯಾಭವನ್ ದೀರ್ಘಾ ಹರೇಹಿ. ಅವನ ಕೂದಲುಗಳು ದೀರ್ಘವಾದಂತಹ ತಲೆಗೂದಲುಗಳು, ಕುದುರೆ ಮೋರೆ ಅದಿರ್ತದೆ. ಅದು ಹೇಗಿರ್ತದೆ? ರವೇಹಿ ಅಂಶ ಸಮಪ್ರಭಾ, ಸೂರ್ಯನ ಕಿರಣಗಳಂತೆ ಬೆಳಗ್ತಿದ್ದವು, ಬಹಳ ಚಂದವಾಗಿ ದೀಪ್ತವಾಗಿದ್ದವು. ಕರ್ಣವು ಆಕಾಶ ಪಾತಾಳಿ, ಮೇಲಕ್ಕೊಂದು ಕೆಳಕ್ಕೊಂದು 2 ಕಿವಿಗಳು, ಅಷ್ಟು ದೊಡ್ಡ ಅದರದ್ದು ಬಾಯಿಗಳು ಇದ್ದಾಗಿ. ಲಲಾಟಂ ಭೂತಧಾರಿಣಿ, ಹಣೆ, ಪ್ರಾಣಿಗಳು ಸಂಚಾರ ಮಾಡುವಂಥದ್ದು. ಮೇಲಿನ ಕೆಳಗಿನ ಕಥೆಯನ್ನು ಹೇಳಿದ ನಂತರ ನಡುವಿನ ಕಥೆ ಅದು ವಾಸ್ತವವಾಗಿ. ಭ್ರುವವು ಗಂಗಾ ಯಮುನೆ, ಭ್ರುವು ಗಂಗಾ ಸರಸ್ವತಿ, ಯಮುನೆ ಅಲ್ಲ, 2 ಭ್ರೂಗಳು, ಉಬ್ಬುಗಳು, ಅದು ಗಂಗೆ ಮತ್ತೆ ಸರಸ್ವತಿ, ಅಷ್ಟು ವಾರೆಯಾಗಿ ವಕ್ರವಾಗಿ ಚಂದವಾಗಿದ್ದವು. ಚಕ್ಷುಷಿ ಸೋಮ ಸೂರ್ಯೌತೆ, 2 ಕಣ್ಣುಗಳು, ಸೋಮ ಮತ್ತು ಸೂರ್ಯ, ಚಂದ್ರ ಸೂರ್ಯರು. ಇದು ಹಿಂದೆಯೂ ಬಂದಿತ್ತು. ವಿಶ್ವರೂಪ ದರ್ಶನ ಮಾಡಿದಾಗ ಉದ್ಯೋಗ ಪರ್ವದಲ್ಲಿ ಕೃಷ್ಣನ ರೂಪವನ್ನು ನೋಡಿದಾಗ ಸೂರ್ಯಚಂದ್ರರನ್ನು ಕಣ್ಣುಗಳಾಗಿ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ, ಗುರುತಿಸಿದ್ದೇನೆ ಸಂಧ್ಯಾ ಸಮೀಕ್ಷೆಯಲ್ಲಿ ಆಚಮನ ಮಾಡುವವರಿಗಾಗಿ. ಅದೇ ಸಮಾನವಾದ ಪ್ರಮಾಣ ಇದು ಶಾಂತಿ ಪರ್ವತ್ತು. ಹಾಗಾಗಿ ಮತ್ತೆ ಮತ್ತೆ ಒಂದೇ ನಮನೆ ಬರುವುದನ್ನು ಕೊಡುವುದು ನಾನು ಕಡಿಮೆ. ಅದರಲ್ಲಿ ಇತ್ತು, ಸಂಗ್ರಹದಲ್ಲಿ ನೋಡಿಕೊಂಡದ್ರಲ್ಲಿ ಬದಿಗಿಟ್ಟಿದೆ. ಅದು ಮತ್ತೆ ಪರಿಶಿಷ್ಟಕ್ಕೆ ಬರುವಂತೆ ಇಲ್ಲಿ ಮತ್ತೆ ಪುನಃ. ಹಾಗಾಗಿ ಆಚಮನೆಯಲ್ಲಿ ಸೂರ್ಯಾಯನಮ ಚಂದ್ರಾಯನಮ ಹೇಳುವುದಕ್ಕೂ ಬೆಲೆ ಇದೆ ಅಂತ ಹೇಳಲಿಕ್ಕೋಸ್ಕರ ಇದನ್ನೆಲ್ಲ ಗುರುತಿಸಿದ್ದೇನೆ. ಅದಲ್ಲದೇನು ಹೇಳಲಿಕ್ಕೆ ಎನ್ನುವುದಕ್ಕೆ ಅತಿ ಪ್ರಮಾಣವನ್ನು ಕೊಟ್ಟಿದ್ದೇನೆ. ಸೂರ್ಯಾಯನಮ ಒಂದೇ ತತ್ವಕ್ಕೆ ಒಂದೇ ವ್ಯವಸ್ಥೆಯನ್ನು ಮಾಡಲಿಕ್ಕೆ. ನಾಸಾ ಸಂಧ್ಯಾ, ಮೂಗಿನಿಂದದು ಸಂಧ್ಯಾದೇವಿ ಇದ್ದಾಳೆ. ಓಂಕಾರಸ್ತದ ಸಂಸ್ಕಾರ, ನಿನಗೆ ಆಗಿರತಕ್ಕಂತಹ ಚೆಲುವಿಗೆ ಬೇಕಾಗಿರತಕ್ಕ, ಸಂಭ್ರಮಿಸಲು ಬೇಕಾಗಿರತಕ್ಕ ಸಂಸ್ಕಾರಗಳು, ಅವಸ್ಕಾರಗಳು, ಉಪಕರಣಗಳು, ತಿಳಿಗೊಳಿಸಿದ ಶುದ್ಧಗೊಳಿಸಿದ ವ್ಯವಸ್ಥೆಗಳು, ಅದ್ಯಾವುದು ಕೇಳಿದರೆ ಓಂ, ಓಂಕಾರ, ಪ್ರಣವ. ವಿದ್ಯುತ್ ಜಿಹ್ವ, ನಾಲಿಗೆ, ಅದು ವಿದ್ಯುತ್. ಇಲ್ಲೆಲ್ಲ ಅಲ್ಲಿನ ತತ್ವಾಭಿಮಾನಿ ದೇವತೆಗಳು, ಅಲ್ಲಿಯ ಅಭಿಮಾನಿ ವರ್ಗವೂ ಅಲ್ಲಿ ಸೇರ್ತದೆ. ವಸ್ತುಗಳು ಮಾತ್ರ ಅಲ್ಲ, ಇರುವಿಕೆ ಮಾತ್ರ ಅಲ್ಲ ವಾಸ್ತವವಾಗಿ. ದಂತಾಷ್ಟ ಪಿತರಹ ರಾಜನ್ ಸೋಮಪಾಹ, ಅಲ್ಲುಗಳೆಲ್ಲ ಪಿತೃಗಳು, ಅಂದರೆ ಸೋಮಪ ಪಿತೃಗಳು. ಅದರಂತೆ ಗೋಲೋಕ
ಬ್ರಹ್ಮಲೋಕಶ್ಚ, ಮೇಲಿನ ಲೋಕಗಳಿವು ಅಷ್ಟವು, 2 ತುಟಿಗಳು. ಮತ್ತೆ ಗ್ರೀವ ಕಾಳರಾತ್ರಿ ಗುಣೋತ್ತರ, ಕಾಳರಾತ್ರಿಯೇ ಕುತ್ತಿಗೆ, ಹಾಗಾಗಿ ಇವನ ಕುತ್ತಿಗೆ ಕಪ್ಪಿರಬಹುದು. ಹಯಗ್ರೀವನ ಕುದುರೆ ಮೋರೆಯಲ್ಲಿ ಬಿಳಿಯಾದ ದೇಹದ ಬಣ್ಣ, ಜೊತೆಯಲ್ಲಿ ಉದ್ದನೆಯ ಸೂರ್ಯನ ಕಿರಣಗಳಿರತಕ್ಕಂಥ ಕೂದಲುಗಳು, ಮತ್ತೆ ವಕ್ರವಾಗಿರತಕ್ಕಂಥ ನದಿಗೆ ಹೋಲಿಕೆ ಕೊಟ್ಟಂತಹ ಭ್ರೂಗಳು, ಉಬ್ಬುಗಳು, ಅದರಂತೆ ಇವನ ಲೋಕಸ್ಥಾನದಲ್ಲಿ ಕಾಣುವಂತೆ ಬಂದಿರತಕ್ಕಂತಹ ತುಟಿಯ ಬಗ್ಗೆ ಗೋಲೋಕಗಳು, ಬ್ರಹ್ಮಲೋಕಗಳು ಮತ್ತು ಕುತ್ತಿಗೆ, ವಿಶಿಷ್ಟವಾದಂಥ ಎಲ್ಲ ತನ್ನ ಪರಿವಾರದವರು, ಪರಿವಾರ ಅಂದರೆ ಭಗವಂತನ ರೂಪ ವಿಶೇಷಗಳೇ, ನಾನಾ ಮೂರ್ತಿಭಿರಾತ್ಮ ಆವೃತಂ, ನಾನಾ ಮೂರ್ತಿಭಿ ಆತ್ಮ, ಎಲ್ಲವೂ ತುಂಬಿದೆ. ಭಗವಂತನದ್ದೇ ಅನೇಕ ರೂಪಗಳ ಜೊತೆಯಲ್ಲಿ ಇವೆ. ಎಲ್ಲವೂ ಕುದುರೆಗಳಾಗಿ ಇರಬಹುದು. ಭಗವಂತನ ಎಲ್ಲ ರೂಪಗಳು ಹತ್ತಿರ ಬರ್ತಾವೆ. ಅದರಲ್ಲಿ ಹಯಗ್ರೀವನಾದವ, ಹಯಶಿರಸ್ಸಿ ಯಾರಿದ್ದಾನೆ ಅವನು ಕೂಡಲೇ ಇವಾಗ ಗಮನಿಸಿ ಆಯಿತು, ತೋಸ್ತ್ರ ಮಾಡಿ ಆಯಿತು, ನನಗೆ ಹೊತ್ತಗೆ ಸಿಗಬೇಕು, ವೇದ ನಷ್ಟ ಆಗಿದೆ, ನನಗೆ ಧಾರಣೆಗೆ ಬರಬೇಕು ಅಂತ ಕೇಳಿದ್ದಾನೆ. ಹಾಗೆ ವಿವೇಶಜ ರಸಾಂ, ಪ್ರಭು ನೇರ ನೀರಿನೊಳಗೆ ಓಡಿ ಆಗಿದೆ, ರಸಾತಳಕ್ಕೆ ಇಳಿದಾಗಿದೆ. ಅಲ್ಲಿ ಹೋದವನೇ ಒಳ್ಳೆ ಶಬ್ದ ಮಾಡಿದ್ದಾನೆ. ಹಯಗ್ರೀವನ ಧ್ವನಿ ಅದು ಓಂ ಕೇಳುವ ಹಾಗೆ ಉಚ್ಚ ಸ್ವರದಲ್ಲಿ ಪ್ರಣವವನ್ನು ಹೇಳುತ್ತಾ ಇದ್ದಾನೆ, ಸ್ವರ ಎಬ್ಬಿಸಿದ್ದಾನೆ. ಯಾಕೆಂದರೆ ವೇದಗಳನ್ನು ಕರೆಯುವ ವಿಧಾನ ಅದು. ಆ ಶಬ್ದಸ್ವರ ಸ್ಥಾಯಿಯಲ್ಲಿಯೇ ವೇದಗಳು, ಅಭಿಮಾನಿಗಳು ತೆರೆದುಕೊಳ್ಳಬೇಕು, ಅರ್ಥ ಆಗಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತೆ ಫೋನೋಟಿಕ್ಸ್, ವರ್ಡಿಂಗ್ಸ್, ಗ್ರಾಮರ್ ಇವನ್ನೆಲ್ಲ ಉಪಯೋಗಿಸಿಕೊಳ್ಳುವಾಗೆ ಶೈಕ್ಷ್ಯಂ ಸ್ವರಂ ಸಮಾಸ್ತಾಯ ಉದ್ಗೀತಂ ಪ್ರಾಸೃಜತ್. ಸ್ವರಂ ಹೇಗೆ ಹೇಳಲಿಕ್ಕೆ ಉಚ್ಚಾರಣೆ ಸೌಲಭ್ಯುಂಟು ಆ ಪ್ರಕಾರದಲ್ಲಿ ಉಚ್ಚಾರಣೆಯನ್ನು ಅವಲಂಬಿಸಿಕೊಂಡು ಗಟ್ಟಿಮುಟ್ಟಾದ ಸ್ವರದಲ್ಲಿ, ಎತ್ತರದ ಪಿಚ್ಚಿನಲ್ಲಿ, ದನಿಯಲ್ಲಿ ಬಹಳ ಚಂದವಾಗಿ ಅಲ್ಲಿ ಪ್ರಸಾದಕ್ಕೆ ಹೋದವನೇ ಓಂ ಅಂತ ಕರೆದಿದ್ದಾನೆ, ಶಬ್ದ ಮಾಡಿದ್ದಾನೆ, ಗಟ್ಟಿ ಹೇಳಿದ್ದಾನೆ. ಅದು ಎಲ್ಲ ಕಡೆ ಮತ್ತೊಮ್ಮೆ ಹೊಳಗೊಂಡಿದೆ. ಇಂದಿನಾಗಿ ಸ್ವರಃ ಸಾನುನಾದೀಚ ಸರ್ವಶಃ ಸ್ನಿಗ್ಧಯೇವಚ, ತುಂಬ ನಯವಾದ, ಕೇಳಲು ಇಂಪಾಗುವ, ಕರ್ಕಶ ಕಠೋರ ಎಲ್ಲ ಇಲ್ಲ, ಹಗುರವಾದ ಗೆರೆ, ನಾಮ ಚಿಂತನೆ, ಯಾವುದೇ ಪ್ರಕಾರವಾದಂತಹ ನೋವು ಸಂಕಟ ಇಲ್ಲದೆ ಆ ಸದ್ದನ್ನು ಬಹಳ ಸುಂದರವಾಗಿ ಮನೋಹರವಾಗಿ ನಡೆಸಿಕೊಟ್ಟಿದ್ದಾನೆ. ಎಲ್ಲೆಡೆ ಅದು ಹೋಗಿದೆ. ಅದು ಒಳಗೆ, ನೀರಿನೊಳಗೆ ಬಭುವ ಅಂತರ್ಜಲಗತಃ ಸರ್ವಭೂತ ಗುಣೋದಿತ, ಎಲ್ಲ ಸತ್ವಗಳಿಗೆ, ವ್ಯಕ್ತಿಗಳಿಗೆ, ಶಕ್ತಿಗಳಿಗೆ ಕಾಣುವಂತೆ, ಕೇಳುವಂತೆ, ಅವರನ್ನು ಮತ್ತೆ ಎಬ್ಬಿಸುವಂತೆ ನಾದ ಮಾಡಿದ್ದ. ಹೀಗೆ ಹಯಗ್ರೀವನ ಕಥೆಯನ್ನು ಮತ್ತು ಕೈಡಬನ ಸಂಹಾರದಲ್ಲಿ ಇದೊಂದು ಗೆರೆ ಹಿಂದೆ ಬಂದಿದೆ, ಅಕ್ರೂರನ ಚಿಂತನೆಯಲ್ಲಿ ಬಂದಿತ್ತು. ಹಯ ಶ್ರೀಕೃಷ್ಣೇ ನಮಸ್ತಭ್ಯಂ ಮತ್ತು ಕೈಡಬ ಮರ್ತೇವೆ ಅಂತ ಹೇಳಿಕೊಂಡು ಎಷ್ಟೋ ಜನರಿಗೆ ಗಾಬರಿಯಾದದ್ದುಂಟು, ಗಮನಿಸಿದ್ದು ಇಲ್ಲ. ಹಾಗಾಗಿ ಮತ್ತೊಮ್ಮೆ ಬಹಳ ಚಂದವಾಗಿ ಮಧುಕೈಡಬರ ಈ ಕಳ್ಳತನದ ಕೆಲಸದಲ್ಲಿ ಭಗವಂತ ಪ್ರವೇಶ ಮಾಡಿದ್ದಾನೆ. ಮತ್ತೊಂದು ರೂಪವನ್ನು ಹೊತ್ತು, ಕುದುರೆ ಮೋರೆಯ ರೂಪವನ್ನು ಹೊತ್ತು ಬಂದಿದ್ದಾನೆ. ಅವನು ಮುಂದೆ ಯಾವ ರೀತಿಯಲ್ಲಿ ರಸಾತಳಕ್ಕೆ ಇಳಿದಿದ್ದಾನೆ, ಮುಂದೆ ಅಲ್ಲಿ ಘಟನೆ ಹೇಗೆ ಮತ್ತೆ ವೇದಗಳ ಪುನಃಸ್ಥಿತಿ ಚತುರ್ಮುಖನಲ್ಲಿ ಆಗಿದೆ ಎನ್ನುವುದನ್ನು ಮತ್ತೆ ಸೇರಿದಾಗ ಚಿಂತನೆ ಮಾಡುವ ವಂದನೆಗಳೊಂದಿಗೆ ಶ್ರೀಕೃಷ್ಣಾರ್ಪಣಮಸ್ತು. ನಾರಾಯಣ ನಾರಾಯಣ.